ಹಾಯ್ ನನ್ನೆಲ್ಲ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಮೆಂತ್ಯ ಪಲಾವ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಬನ್ನಿ ಇವತ್ತಿನ ರೆಸಿಪಿ ಹೇಗಿದೆ ಅಂತ ತಿಳಿಯೋಣ. ಸೊ ನೋಡ್ತಾ ಇದ್ದೀರಲ್ಲ, ಸೂಪರ್ ಫಾಸ್ಟಾಗಿ ಆ್ಯಂಡ್ ಟೇಸ್ಟಿಯಾಗಿ ಮಾಡ್ಬೋದು, ಹೆಲ್ದಿ ಫುಡ್ ಅಂತಲೂ ಹೇಳ್ಬೋದು. ಸೊ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕೋ ಅದನ್ನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿದ್ರೆ ಆ ಮೆಂತ್ಯ ಸೊಪ್ಪನ್ನು ನೀರಿನಲ್ಲಿ ವಾಶ್ ಮಾಡಿ ನೀಟಾಗಿ ಇಟ್ಟಿದ್ದೀನಿ, ಅದೆಲ್ಲ ಸ್ವಲ್ಪ ಮಣ್ಣು ಇಳಿಲಿ ಅಂತ ಹೇಳ್ಕೊಂಡು. ಸೊ ಇವಾಗ ಒಂದೊಂದು ಇಂಗ್ರೀಡಿಯೆಂಟ್ಸ್ನ ತೋರಿಸ್ತೀನಿ ನೋಡಿ. ಮೆಣಸಿನಕಾಳು ಮಿಕ್ಸಿ ಜಾರಿಗೆ ಒಂದು 6ರಿಂದ 7 ಹಾಕ್ತಾಯಿದ್ದೀನಿ. ಒಂದು ಸಣ್ಣ ಪೀಸ್ ಚಕ್ಕೆನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು ಏಲಕ್ಕಿ, ಹಾಗೆ ಒಂದು 6ರಿಂದ 7 ಲವಂಗನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನಿದು 3 ಗ್ಲಾಸ್ ಅಕ್ಕಿ ಹಾಕಿ ಪಲಾವ್ನ ಮಾಡ್ಕೊತಾ ಇರೋದು. ನೀವು ಎಷ್ಟು ಅಕ್ಕಿನ ಹಾಕಿ ಮಾಡ್ಕೊತೀರ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ನೀವು ಯಾವುದು ಗರಂ ಮಸಾಲೆನ ಎಷ್ಟು ಹಾಕಬೇಕು ಅನ್ನೋದು. ಸೊ ನೋಡಿದ್ರಲ್ವಾ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಶುಂಠಿ ಬೆಳ್ಳುಳ್ಳಿ ಒಂದು 5ರಿಂದ 3 ಮೆಣಸು, ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ. ಸೊ ಇಷ್ಟನ್ನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿದ್ರಲ್ವಾ, ಪೇಸ್ಟ್ ಆಯಿತು. ನಾನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಹಸಿ ಬಟಾಣಿನ ನೆನೆಸಿಟ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ, ಆಲೂಗಡ್ಡೆ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ. ಸೊ ಗರಂ ಮಸಾಲೆಗೆ ಸ್ವಲ್ಪ ಸೋಂಪು, ಪಲಾವ್ ಎಲೆ ಮತ್ತು ಕರಿಬೇವನ್ನು ಕುಕ್ಕರ್ ಎಣ್ಣೆಯನ್ನು ಹಾಕಿ ಅದಕ್ಕಾದ ನಂತರ ಇದನ್ನು ಹಾಕ್ಕೊತಾ ಇದ್ದೀನಿ. ನಂತರ ಈರುಳ್ಳಿನ ಕೂಡ ಹಾಕಿ ಕೆಂಪಾಗೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇದ್ದೀರಲ್ವ, ಈ ರೀತಿ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಉಪ್ಪನ್ನು ಹಾಕಿದ್ರೆ ಬೇಗ ಫ್ರೈ ಆಗುತ್ತೆ. ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಮಕ್ಕಳಿಗೂ ಕೂಡ ಹೆಲ್ದಿ ಫುಡ್, ಮೆಂತೆಯಲ್ಲಿ ಪೌಷ್ಟಿಕಾಂಶಗಳಿರುತ್ತೆ. ಸೊ ಈ ಥರದ್ದು ಏನಾದರೂ ಪಲಾವ್ ಮಾಡ್ತಾ ಇರಬೇಕಾದ್ರೆ ಈ ಥರ ಸೊಪ್ಪು ತರಕಾರಿಗಳನ್ನು ಹೆಚ್ಚೆಚ್ಚಾಗಿ ಬಳಸಿ ತಿನ್ನಿ, ತುಂಬಾ ಹೆಲ್ದಿಯಾಗಿರುತ್ತೆ. ಸೊ ಇವಾಗ ಆಲೂಗಡ್ಡೆ ಮತ್ತು ಟೊಮೆಟೊನ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಫ್ರೈ ಆಗಿದೆ ಆಲ್ರೆಡಿ. ಸೊ ಇವಾಗ ಆಲೂ ಮತ್ತು ಟೊಮೆಟೊನ ಹಾಕ್ಕೊತಾ ಇದ್ದೀನಿ. ಒಂದು ಆಲೂಗಡ್ಡೆ ದೊಡ್ಡ ಗಾತ್ರದ್ದು ಮತ್ತು ಒಂದು ದೊಡ್ಡ ಟೊಮೆಟೊನ ಆ್ಯಡ್ ಮಾಡ್ಕೊಂಡಿದ್ದೆ. ಇವಾಗ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ಮೆಂತ್ಯ ಸೊಪ್ಪು, ಅದನ್ನು ಕೂಡ ಕುಕ್ಕರ್ಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಚೆಂದವಾಗಿ. ಇವಾಗ ಫ್ರೈ ಮಾಡ್ಕೊಂಡಾದ ನಂತರ ಬಟಾಣಿ ಇತ್ತಲ್ವ, ಹಸಿ ಬಟಾಣಿ ನೆನೆಸ್ಕೊಂಡಿರೋದು, ಈಗ ಹಸಿರು ಬಟಾಣಿನ ಹಾಕಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ನಾವು ರುಬ್ಬಿಟ್ಕೊಂಡಿರುವ ಪೇಸ್ಟನ್ನು ಆ ಒಂದು ಮಸಾಲೆ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಂತರ ಅಕ್ಕಿಯನ್ನು ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದೆಲ್ಲ ಮಾಡೋ ಅಷ್ಟರಲ್ಲಿ ಒಂದು 10-15 ನಿಮಿಷ ಆಗಿರುತ್ತೆ. ಆವಾಗ ನಾವು ನೆನೆಸಿಟ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಪಲಾವ್, ಸಾಫ್ಟಾಗಿ ಬರುತ್ತೆ, ಅನ್ನ ಗಟ್ಟಿ ಗಟ್ಟಿ ಅನಿಸೋದಿಲ್ಲ. ಸೊ ನಾನು ಬಾಸುಮತಿ ರೈಸು 3 ಲೋಟ ತೊಗೊಂಡಿದ್ದೀನಿ. ಸೊ ಇವಾಗ ಮಿಕ್ಸಿ ಜಾರಿ ನೀರು ಅದೆಲ್ಲ ಇರುತ್ತೆ, ಅದೆಲ್ಲ ಕ್ಲೀನ್ ಮಾಡಿ ನೀರನ್ನೆಲ್ಲ ಹಾಕಿಬಿಟ್ಟು, ಯಾಕಂದರೆ ಮಸಾಲೆನೆಲ್ಲ ವೇಸ್ಟ್ ಮಾಡಬಾರ್ದು. ಸೊ ಅದನ್ನೆಲ್ಲ ಹಾಕಿಬಿಟ್ಟು ನೀರು ಎಷ್ಟು ಪ್ರಮಾಣದಲ್ಲಿ ಬೇಕು ಅನ್ನೋದನ್ನು ನೋಡಿ. ಈ ಮಧ್ಯಗೆರೆ ಇರುತ್ತಲ್ವ, ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದೆ, ಯಾಕಂದರೆ ತರಕಾರಿಗಳೆಲ್ಲ ಇರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೆ ಸಾಫ್ಟಾಗಿ ಬರುತ್ತೆ. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕಲಿಸ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ರೆ 2 ವಿಸಲ್ ಕೂಗಿಸ್ಬಿಟ್ರೆ ನಮ್ಮ ಮೆಂತ್ಯ ಪಲಾವ್ ರೆಡಿ ಆಗೋದು. ತುಂಬ ಟೇಸ್ಟಿಯಾಗಿ ಸೂಪರ್ ಆಗುತ್ತೆ. ಬೇಕಿದ್ರೆ ನೀವು ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ. ಸೊ ಇವಾಗ 2 ಸೀಟಿನ ಕೂಗಿಸೋಣ. ನಂತರ ಪಲಾವ್ ರೆಡಿ ಆದಮೇಲೆ ಹೇಗಿದೆ ಅಂತ ತೋರಿಸ್ತೀನಿ, ಬನ್ನಿ. ಸೊ ರೆಡಿ ಆಗೇ ಬಿಟ್ಟಿದೆ ನಮ್ಮ ಪಲಾವ್. ನೋಡಿದ್ರಲ್ವ, ಮೆಂತ್ಯ ಪಲಾವ್ ಎಷ್ಟು ಫಾಸ್ಟಾಗಿ, ತುಂಬ ಇದೆಲ್ಲ ಹೆಚ್ಚಿಟ್ಕೊಂಡ್ಬಿಟ್ರೆ ಒಂದು 10-15 ನಿಮಿಷದಲ್ಲೇ ಬೇಗ ಆಗಿಬಿಡತ್ತೆ. ನೀವು ಮಾಡೋದೇನು ಹೆಚ್ಚೋದು ಬೇಡ, ಅಂದರೆ ತುಂಬ ಈಸಿ ಇದೆ ಮೆಥಡು. ಒಂದು ಸಲ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ, ಓಕೆನಾ? ಇವಾಗ ನೋಡಿ ಪಲಾವ್ ರೆಡಿಯಾಗಿದೆ. ಇವಾಗ ತಟ್ಟೆಗೆ ಸರ್ವ್ ಮಾಡಿ ಬನ್ನಿ, ಟೇಸ್ಟ್ ಹೇಗಿದೆ ಅಂತ ನೋಡೋಣ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಪಲಾವ್. ಇದೇ ರೀತಿ ನೀವು ಕೂಡ ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚೈತ್ರ ವ್ಲಾಗ್ಸ್ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಇದೇ ರೀತಿ ಧನ್ಯವಾದಗಳು ಯಾರೆಲ್ಲ ಎಷ್ಟು ತನಕ ನನ್ನ ವಿಡಿಯೋ ನೋಡಿದ್ದೀರಾ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರಗಳು.